ತಪ್ಪು ಯಾರ್ದು ಅನ್ನೋ ಪ್ರಶ್ನೆಯನ್ನು ರಾಜ್ಯದ 7 ಕೋಟಿ ಜನ ಕೇಳ್ತಾ ಇದ್ದಾರೆ. ಕಟು ಸತ್ಯ ಏನು ಅಂತ ಹೇಳಿದ್ರೆ, ಈ ಕಾಲ್ತುಳಿತ ಸರ್ಕಾರಿ ಪ್ರಾಯೋಜಿತ ಅಮಾಯಕರ ಹತ್ಯಾಕಾಂಡ, ಸರ್ಕಾರದ ಪ್ರಾಯೋಜಿತ ಅಮಾಯಕರ ಹತ್ಯಾಕಾಂಡ. ಇದು ಸರ್ಕಾರ ಮತ್ತೊಬ್ಬರ ಸಾಧನೆಯನ್ನ, ಮತ್ತೊಬ್ಬರ ಯಶಸ್ಸನ್ನ ದುರ್ಲಾಭ ಪಡೆಯುವಂಥ ಆತುರದ ಅವಘಡದ ನಿರ್ಧಾರ ಇದು. ಯಾರೋ ಕಪ್ ಗೆದ್ದಿದ್ದು, ಯಾರೋ ಟ್ರೇನ್ ಮಾಡಿದ್ದು, ಯಾರೋ ಆಯೋಜನೆ ಮಾಡಿದ್ದು, ಅದರ ಕ್ರೆಡಿಟ್, ಸಾಧನೆ, ಯಶಸ್ಸು ವಿಧಾನಸೌಧದ ಒಳಗಡೆ ಬರಬೇಕು, ಸರ್ಕಾರಕ್ಕೆ ಬರಬೇಕು ಅನ್ನೋ ಒಂದು ದುರ್ಲಾಭ ಪಡೆಯುವಂಥ ಒಂದು ಕೆಟ್ಟ. We at East Point Group of Institutions offer a wide range of courses that provide limitless opportunities, building skills over 2 decades. ತೀರ್ಮಾನಕ್ಕೆ ರಾಜ್ಯದ ಭವಿಷ್ಯವನ್ನ, ದೇಶದ ಭವಿಷ್ಯವನ್ನ ನಿರ್ಮಾಣ ಮಾಡತಕ್ಕಂಥ ಇಂಜಿನಿಯರ್ಸು, ಡಾಕ್ಟರ್ಸು, ಮಕ್ಕಳು ಸತ್ತಿರೋವಂಥದ್ದು ಇದು ರಾಜ್ಯ ಸರ್ಕಾರದ ಆಡಳಿತಕ್ಕೆ ಹಿಡಿದಂಥ ಸ್ಪಷ್ಟವಾದಂಥ ಕನ್ನಡಿ. ಈಗ ವಿಧಾನಸೌಧದಲ್ಲಿ ಒಂದು ಪ್ರೋಗ್ರಾಮ್, ಪಕ್ಕದಲ್ಲಿ 100 ಮೀಟರ್ ಪಕ್ಕದಲ್ಲಿರುವಂಥ ಚಿನ್ನಸ್ವಾಮಿ ಸ್ಟೇಡಿಯಂ ಪ್ರೋಗ್ರಾಮ್. ಯಾರು ಅನುಮತಿ ಕೊಡ್ತಾರೆ ಇದಕ್ಕೆ? ಎರಡೆರಡು ಇಲ್ಲೊಂದು ಪ್ರೋಗ್ರಾಮು, ಹುಬ್ಳಿಯಲ್ಲೊಂದು ಪ್ರೋಗ್ರಾಮು, ಕಲಬುರಗಿಯಲ್ಲಿ ಒಂದು ಪ್ರೋಗ್ರಾಮು, ಓಕೆ. ಆದರೆ ಇಲ್ಲಿ 100 ಮೀಟ್ರು ಕೂಗಳತೆ ದೂರದಲ್ಲಿರುವಂಥ ಇದರಲ್ಲಿ 2 ಪ್ರೋಗ್ರಾಮ್ ಏನು? ನಾನು ಈಗಾಗಲೇ ಹೇಳಿದ್ದೀನಿ, ಕಪ್ಪು ನಮ್ಮದೇ, ತಪ್ಪು ಯಾರ್ದು ಅಂತ. ನೆನ್ನೆ ಮಾಧ್ಯಮದ ಪ್ರಕಟಣೆಯಲ್ಲಿ IPL ಅಧ್ಯಕ್ಷ, ಚೇರ್ಮನ್ ಇದಕ್ಕೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಇಲ್ಲಿ ನಡೆದಂಥ ಘಟನೆ ನನಗೆ ಗೊತ್ತೇ ಇಲ್ಲ ಅಂತ ಹೇಳಿದ್ದಾರೆ. ನಿಮ್ಮ ಇಂಡಿಯಾ ಟುಡೇ ಗೊತ್ತೇ ಇಲ್ಲ ಅಂತ ಹೇಳಿದ್ದಾರೆ. ಮತ್ತೆ ನಂದು ಗುಜರಾತಲ್ಲಿ ಆಯ್ತಲ್ಲ ಕಾರ್ಯಕ್ರಮ, ವಡೋರ, ಕರೆಕ್ಟ್? ಅಲ್ಲಿ ಕಾರ್ಯಕ್ರಮ ಆದಮೇಲೆ ಅಲ್ಲಿ ಕೊನೆಯಲ್ಲಿ 25,000 ಜನ ಇದ್ರು. ಅವ್ರನ್ನ ಮನೆಗೆ ಕಳಿಸಿದ ಮೇಲೆ ನಮ್ಮ ಜವಾಬ್ದಾರಿ ಮುಗ್ದೋಯ್ತು, ಪ್ಲೇಯರ್ಸ್ ಜವಾಬ್ದಾರಿ ಮುಗ್ದೋಯ್ತು. ಇಲ್ಲಿ ಬೆಂಗಳೂರಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ನನಗಿನ್ನೂ ಗೊತ್ತೇ ಇಲ್ಲ ಅಂತ ಹೇಳಿದ್ದಾರೆ. ಯಾರು? ಈ ಕಾರ್ಯಕ್ರಮದ ಮುಖ್ಯ ಚೇರ್ಮನ್. ಅದಾದ್ಮೇಲೆ ನಾನು ಅಲ್ಲಿಗೆ ಅವ್ರು ಹೇಳಿದ್ರು ನನ್ನ ತಪ್ಪಿಲ್ಲ ಅಂತ ಹೇಳಿದ್ರು, ಕ್ಲಾರಿಫೈ ಮಾಡಿದ್ರು, ನನ್ನ ತಪ್ಪಿಲ್ಲ, IPL ಚೇರ್ಮನ್ ನನ್ನ ತಪ್ಪಿಲ್ಲ, ನನಗೆ ಸಂಬಂಧನೇ ಇಲ್ಲ ಅಂತ ಅವ್ರ ಕೈ ತೊಳ್ಕೊಂಬಿಟ್ರು. ನಾನು KCAಗೆ ಅವ್ರಿಗೆ ಕೇಳಿದೆ. ನಾನು ಅವ್ರು ಹೇಳಿದ್ರು ಸರ್ಕಾರ ಕೇಳಿದೆ, ಗ್ರೌಂಡ್ ಕೊಟ್ಟಿದ್ದೀನಿ, ನಮ್ದೇನು ತಪ್ಪಿಲ್ಲ ಅಂತಂದ್ರು. ಆಕ್ಚುಲಿ ಅವ್ರದ್ದೇನು ತಪ್ಪು ಇಲ್ಲ, KCAದು ತಪ್ಪು ಏನು ಕಾಣಿಸ್ತಾ ಇಲ್ಲ. ಅವರು KCA ಸ್ಟೇಡಿಯಂ ಕೇಳಿದ್ದಾರೆ, ಅವ್ರು ಕೊಟ್ಟರು. ಇನ್ನು ಯಾರು ಈ ಕಾರ್ಯಕ್ರಮದ ಪ್ರಾಯೋಜಿತ ಸರ್ಕಾರ ಆಪಾದನೆ ಮಾಡ್ತಾ ಇದೆ, ಯಾವುದದು? ಅಲ್ಲ, ಇವರು ನಮ್ಮ RCB ಹೇಳ್ತಾ ಇದೆ. ಅವರ ಕ್ಲಾರಿಫಿಕೇಶನ್ ಹೇಳಿದ್ದಾರೆ, ನಾವು ಎಲ್ಲ ಕಡೆ ಬಾಂಬೆಲ್ಲಾದಾಗೂ ಕೂಡ 2 ಕಿಲೋಮೀಟರ್ ಎಲ್ಲರಿಗೂ ಕೊಹ್ಲಿಯನ್ನ ನೋಡಬೇಕು, ಹತ್ತಿರದಿಂದ ನೋಡಬೇಕು ಅನ್ನೋ ಒಂದು ಅಭಿಪ್ರಾಯ ಇದೆ. ಅದರಿಂದ ನಾವು ಬಾಂಬೆಯಲ್ಲಿ 2 ಕಿಲೋಮೀಟರ್ ಮಾಡಿದ್ರಿ, ಕಲ್ಕಟ್ಟಾದಲ್ಲಿ 2 ಕಿಲೋಮೀಟರ್ ಮಾಡಿದ್ರಿ, ಅಷ್ಟೇ ನಮ್ಮ ಪ್ರೋಗ್ರಾಮು ಅಂತ. ವಿಧಾನಸೌಧಕ್ಕೆ ತಂದೋರು ಯಾರು? ಆ ಪುಣ್ಯಾತ್ಮನ ಹೆಸರೇನು? ಸುವರ್ಣ ಅಕ್ಷರದಲ್ಲಿ ಬರಿಬೇಕಲ್ಲ ಅವ್ರದ್ದು, ಆ ಪುಣ್ಯಾತ್ಮನ. ಅವ್ರ ಪರ್ಮಿಷನ್ ಕೇಳಿದ್ದು, RCB ಅವ್ರ ಪರ್ಮಿಷನ್ ಕೇಳಿದ್ದು 2 ಕಿಲೋಮೀಟರ್ ಯಾತ್ರೆಗೆ. ಅದು ರೆಗ್ಯುಲರ್ ಇಡೀ ದೇಶದಲ್ಲಿ ಹಂಗೆ ಮಾಡಿರೋದು. ಮಮತಾ ಬ್ಯಾನರ್ಜಿ ಭಾಗವಹಿಸಿದ್ರು ಕಲ್ಕಟ್ಟಾದಲ್ಲಿ. ಅವ್ರು ಕೇಳಿರೋದಷ್ಟು. ವಿಧಾನಸೌಧಕ್ಕೆ ತಂದೋರು ಯಾರು? ಈ ಪ್ರಶ್ನೆಗೆ ನೀವು ಉತ್ತರ ಕೊಡಬೇಕಲ್ಲ. ಇಲ್ಲಿ ನಾನಲ್ಲ ಅಂತ KCA ಹೇಳ್ತಾ ಇದ್ದಾರೆ, IPL ಅವರು ನಮ್ಗೆ ಸಂಬಂಧನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. RCB ಅವರು ನಾವು
ಮತ್ತೆ ಈ